ಬ್ರೇಕಿಂಗ್ ಅಪ್ಡೇಟ್ಸ್ ಬರ್ತಾ ಇದೆ. ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಮತ ಎಣಿಕೆ ಬಗ್ಗೆ ಬ್ರೇಕಿಂಗ್ ಅಪ್ಡೇಟ್ಸ್ ಲಭ್ಯವಾಗಿದೆ. ನಿರಂತರ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ಸುನಿಲ್ ಬೋಸ್. ನಿರಂತರವಾದಂತಹ ಮುನ್ನಡೆ. ಅದು 24,775 ಮತಗಳಿಂದ ಸುನಿಲ್ ಬೋಸ್ ಮುನ್ನಡೆ ಇದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಸುನಿಲ್ ಬೋಸ್ಗೆ 1,40,05 ಮತಗಳು. ಬಿಜೆಪಿ ಅಭ್ಯರ್ಥಿ ಎಸ್ ಬಾಲರಾಜುಗೆ 1,15,230 ಮತಗಳು ಸಿಕ್ಕಿದೆ. ಒಟ್ಟಾರೆಯಾಗಿ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಮತ ಎಣಿಕೆಯಲ್ಲಿ ಜಿದ್ದಿಗೆ ಬಿದ್ದುಬಿಟ್ಟಿದೆ. ಇದು ನಿರಂತರ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಇಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸುನಿಲ್ ಬೋಸ್ ಅವರು. ಬಹಳಷ್ಟು ಮತ ಪ್ರಚಾರಗಳು ಅಥವಾ ಕೈ ನಾಯಕರುಗಳೆಲ್ಲರೂ ಕೂಡ ಬಂದಿದ್ರು. ರಾಷ್ಟ್ರ ಮಟ್ಟದ ಕೈ ನಾಯಕರು ಕೂಡ ಸುನಿಲ್ ಬೋಸ್ ಪರ ಪ್ರಚಾರ ಮಾಡಿದ್ರು. ಸೊ ಸುನಿಲ್ ಬೋಸ್ರಿಗೆ ಈ ಬಾರಿ ಒಂದರ್ಥದ ಅತಿಯಾದಂತ ಆತ್ಮವಿಶ್ವಾಸವೂ ಕೂಡ ಇತ್ತು. ನನ್ನ ಕ್ಷೇತ್ರ ಜನರ ಮತದಾರರು ಏನಿದ್ದಾರೆ ನನ್ನ ಕೈ ಬಿಡೋದಿಲ್ಲ ಎನ್ನುವಂತಹ ಸಾಕಷ್ಟು ಆತ್ಮವಿಶ್ವಾಸಗಳನ್ನ ಸಾಕಷ್ಟು ಸ್ಟೇಜ್ಗಳಲ್ಲಿಯೂ ಕೂಡ ಅವರು ವ್ಯಕ್ತಪಡಿಸಿದ್ರು. ಈ ಬಾರಿ ಗೆಲ್ಲೋದು ನಾನೇ, ಈ ಬಾರಿ ನನ್ನ ಕ್ಷೇತ್ರ ನಾನು ಆ ಕ್ಷೇತ್ರದ ಗದ್ದುಗೆಯನ್ನು ಏರ್ತೀನಿ ಅಂತ ಓವರ್ ಕಾನ್ಫಿಡೆನ್ಸ್ ನಲ್ಲಿ ಮಾತನಾಡ್ತಾ ಇದ್ರು. ಆದ್ರೂ ಕೂಡ ಈಗ ಸುನಿಲ್ ಬೋಸ್ ಮುನ್ನಡೆಯಲ್ಲಿ ಒಂತರಹದ ಬಹುದೊಡ್ಡ ಡೆವಲಪ್ಮೆಂಟ್.